ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ರಿವ್ಯೂಸ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ ಗೈಸ್, ಮೊದಲನೇದಾಗಿ ಅಂದರೆ ನಮ್ಮ ಶನಿವಾರದ ಎಪಿಸೋಡಲ್ಲಿ ನಮ್ಮ ಗೌತಮ್ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು. ಇನ್ಫ್ಯಾಕ್ಟ್ ಆ ಒಂದು ವಿಷಯನ ಏನು ಗೊತ್ತಾ, ನಾನು ಮುಂಚೆನೇ ಹೇಳಿದ್ದೆ. ಸೊ ಅಂದರೆ ಒಂದು ಮಿಡ್ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿರೋ ಕಾರಣ ಶನಿವಾರ ಬಂದು ಒಂದು ಎಲಿಮಿನೇಷನ್ ಇರುತ್ತೆ, ಅದಾದಮೇಲೆ ಭಾನುವಾರ ಬಂದು ಇನ್ನೊಂದು ಎಲಿಮಿನೇಷನ್ ಇರುತ್ತೆ ಅಂತ. ಸೊ ಅದಾದಮೇಲೆ ಇವಾಗ ಮಿಕ್ಕಿರುವಂಥ ಅಂದರೆ ಕಂಟೆಸ್ಟೆಂಟ್ಗಳಲ್ಲಿ ಗೊತ್ತಿದ್ರೆ ನಿಮಗೆ ಎಷ್ಟಪ್ಪ ಅಂದರೆ ಸ್ವತಃ ಮನೆಯಲ್ಲಿ ಹೋದ ವಾರದಲ್ಲಿ ಟೋಟಲ್ ಎಷ್ಟು ಒಂದು 8 ಜನಗಳಿದ್ರು. ಅದರಲ್ಲಿ ಹನುಮಂತ, ಮೋಕ್ಷಿತ ಮತ್ತು ತ್ರಿವಿಕ್ರಮ್ 3 ಜನನೂ ಕೂಡ ಸೇಫ್ ಆಗಿದ್ದರು. ಅಂದರೆ ಫಿನಾಲೆ ಅವ್ರಿಗೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದರು. ಸೊ ಅವ್ರನ್ನ ಬಿಟ್ಟು ಮಿಕ್ಕಿರುವಂಥ 5 ಜನ, ಭವ್ಯಗೌಡ ಆಯಿತು, ಉಗ್ರಂ ಮಂಜು ಅವರಾಯಿತು, ರಜತ್ ಆಯಿತು, ಧನರಾಜ್ ಅವರು ಮತ್ತು ಗೌತಮಿ ಅವರು. ಸೊ ಅಂದರೆ ಈ ಒಂದು 5 ಜನರಲ್ಲಿ 3 ಜನ ಬಂದು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಒಳಗಡೆ ಬರ್ತಾರೆ, ಅಂದರೆ ಫಿನಾಲೆ ವಾರಕ್ಕೆ ಹೋಗ್ತಾರೆ. ಸೊ ಇನ್ನು 2 ಜನ ಬಂದು ಈಚೆ ಬರ್ತಾರೆ ಅಂತ ಎಲ್ಲರೂ ಕೂಡ ಗೊತ್ತಿತ್ತು. ಸೊ ಗೌತಮಿ ಇನ್ನೊಬ್ರು ಈಚೆ ಬಂದಿದ್ದಾರೆ ಇವಾಗ. ಸೊ ಗೌತಮ್ ಈಚೆ ಬಂದ ಮೇಲೆ ಇನ್ನು ಮಿಕ್ಕಿರೋಂಥ 4 ಜನ ಯಾರ್ಯಾರು ಅಂದರೆ ಭವ್ಯಗೌಡ, ಮಂಜು, ರಜತ್ ಮತ್ತು ಧನರಾಜ್ ಅವರು. ಸೊ ಈ 4 ಜನರಲ್ಲಿ ಒಬ್ಬರು ಇವತ್ತಿನ ದಿನ ಮತ್ತೆ ಮನೆಯಿಂದ ಹೊರಗಡೆ ಬರ್ತಾರೆ. ಅದರಲ್ಲಿ ಅಂದರೆ ಅದಾದಮೇಲೆ ಒಬ್ಬರು ಈಚೆ ಬಂದಮೇಲೆ ಇನ್ನು ಮಿಕ್ಕಿರೋಂಥ 3 ಜನಗಳು ಕೂಡ ಫಿನಾಲೆ ವಾರ ಕಂಟೆಸ್ಟೆಂಟ್ ಆಗಿ ಸೊ ಫಿನಾಲೆ ವೀಗೆ ಎಂಟರ್ ಆಗ್ತಾರೆ. ಸೊ ಅಂದರೆ ಗೊತ್ತಾ, ಯಾರಿಗೆ ಎಷ್ಟು ಓಟ್ಸ್ಗಳು ಬಿದ್ದಿದೆ, ಅದಾದಮೇಲೆ ಅಂದರೆ ಗೊತ್ತಾ ಇವತ್ತಿನ ದಿನದಲ್ಲಿ ಯಾರು ಸೇಫ್ ಆಗ್ತಾರೆ ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ. ಸೊ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಧನರಾಜ್ ಅವರು ಇವತ್ತಿನ ದಿನ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿರೋದು ಕನ್ಫರ್ಮ್ ನ್ಯೂಸ್ ಇದು. ಸೊ ಯಾವುದೇ ಥರದ ಫೇಕ್ ನ್ಯೂಸ್ ಇಲ್ಲ. ಸೊ ನಿನ್ನೆ ದಿನ ಬಂದು ಗೌತಮಿ ಬಂದಿದ್ದಾರೆ, ಇವತ್ತಿನ ದಿನ ಮುಂದೆ ನಮ್ಮ ಧನರಾಜ್ ಈಚೆ ಬರ್ತಾರೆ. ಗೈಸ್, ಅಂದರೆ ವಿಡಿಯೋ ಲೈಕ್ ಮಾಡಿ ನೋಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಪಿನ್ ಮಾಡಿದೆ ನಾನು. ಸೊ ಇನ್ನೂ ಕೂಡ ಯಾರು ಗ್ರೂಪ್ ಜಾಯ್ನ್ ಆಗ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಗ್ರೂಪಲ್ಲೇ ಬರ್ತಾರೆ, ಟೆಲಿಗ್ರಾಮ್ ಗ್ರೂಪಲ್ಲಿ. ಓಕೆ ಗೈಸ್, ಅಂದರೆ ಮಿಕ್ಕಿರುವಂಥ ಇವಾಗ ಎಷ್ಟಪ್ಪ 4 ಜನ ಮಿಕ್ಕಿದ್ದಾರೆ. ಮೋಕ್ಷಿತ, ಹನುಮಂತ, ತ್ರಿವಿಕ್ರಮ್ ಮಾತ್ರ ಆಲ್ರೆಡಿ ಎಂಟರ್ ಆಗಿದ್ದಾರೆ ಫಿನಾಲೆ ವಾರಕ್ಕೆ. ಗೌತಮಿ ಕೂಡ ಈಚೆ ಬಂದ ಮೇಲೆ ಇನ್ನು 4 ಜನ ಮಿಕ್ಕಿರೋದು ಭವ್ಯಗೌಡ, ಮಂಜು, ರಜತ್ ಮತ್ತು ಧನರಾಜ್ ಅವರು. ಸೊ ಇದರಲ್ಲಿ ಅಂದರೆ ಗೊತ್ತಾ ಮಿಕ್ಕಿರೋಂಥ 4 ಜನಗಳು ಎಷ್ಟು ಓಟ್ಸ್ಗಳು ಬಿದ್ದಿದೆ, ಮತ್ತು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಗೌತಮಿಗೆ ಎಷ್ಟು ಓಟ್ಸ್ಗಳು ಬಿದ್ದಿದೆ, ಅಂದರೆ ಓಟ್ಸ್ಗಳು ಬಿದ್ದಿದೆ. ಆ ಒಂದು 5 ಜನಕ್ಕೂ ಕೂಡ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಹೇಳ್ತೀನಿ ಅಂತ ನಿಮಗೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಅಂದರೆ ಯಾವಾಗ ಗೊತ್ತಾ, ಸೋಮವಾರ ದಿನ ನೈಟ್ ಸೋಮವಾರ ದಿನ ಸಾಯಂಕಾಲ ಓಪನ್ ಆಗಿತ್ತು ವೋಟಿಂಗ್ ಲೈನ್ಸು. ಅದಾದಮೇಲೆ ಬುಧವಾರ ದಿನ ಮಧ್ಯಾಹ್ನ ಮತ್ತೆ ಕ್ಲೋಸ್ ಮಾಡಿದ್ರು. ಆ ಟೈಮಲ್ಲಿ ಯಾರು ಗೊತ್ತಾ, ಹನುಮಂತ ಒಬ್ಬನ ಬಿಟ್ಟು ಮಿಕ್ಕಿರೋ 5 ಜನನು ಕೂಡ ಒಂದು ನಾಮಿನೇಷನಲ್ಲಿ ಇದ್ದರು. ಯಾಕಂದರೆ ಬುಧವಾರ ಸಾಯಂಕಾಲ ಬಂದು ಒಂದು ಮಿಡ್ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಅಪ್ಡೇಟ್ ಇತ್ತು. ಆ ಟೈಮಲ್ಲಿ ತ್ರಿವಿಕ್ರಮ್ ಬಂದು ಎಷ್ಟು ಅಂದರೆ 48 ಲಕ್ಷ ಓಟ್ಸ್ಗಳು ಬಿದ್ದಿತ್ತು ತ್ರಿವಿಕ್ರಮ್ಗೆ. ಮೋಕ್ಷಿತ ಬಂದು 43 ಲಕ್ಷ ಓಟ್ಸ್ಗಳು ಬಿದ್ದಿದೆ ಅಂತ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ ನಾನು. ಅಂದರೆ ಗೊತ್ತಾ, ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು. ಅದಾದಮೇಲೆ ಮಿಕ್ಕಿರೋಂಥ 5 ಜನಗಳಿಗೆ ಇವಾಗ ಎಷ್ಟು ಓಟ್ಸ್ಗಳು ಬಿದ್ದಿದೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಏನು ಗೊತ್ತಾ, ಧನರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಕನ್ಫರ್ಮ್ ಆಗಿದೆ. ಸೊ ಅಂದರೆ ಏನು ಗೊತ್ತಾ, ಒಂದು ರೀತಿ ತುಂಬ ಚೆನ್ನಾಗಿ ಆಟ ಆಡಿದ್ರು, ತಮಾಷೆ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಇದ್ದರು. ಬಟ್ ಬಿಗ್ ಬಾಸ್ ಆಟ ಅಂದಮೇಲೆ ಏನೂ ಕೂಡ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅಂದರೆ ಗೊತ್ತಾ, ಫಿನಾಲಿ ವಾರದವರೆಗಾದರೂ ಬಂದಿದ್ದಾರಲ್ಲ ಅವರು. ಸೊ ಅದೇ ಒಂದು ಖುಷಿ ಪಡುವಂಥ ವಿಚಾರ. ಸೊ ಓಕೆ, ಇವಾಗ ಓಟ್ಸ್ಗಳ ವಿಚಾರ ಅಂತ ಬಂದಾಗ 5 ಜನರಲ್ಲಿ ಭವ್ಯಗೌಡ, ಮಂಜು, ರಜತ್, ಧನರಾಜ್ ಮತ್ತು ಗೌತಮಿ ಅಂತ ಬಂದಾಗ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ಸ್ಪರ್ಧೆ ಅಂದರೆ ಈ ಒಂದು 5 ಜನಗಳು ಹೇಳ್ತಾ ಇದ್ದೀನಿ. ಅಲ್ಲಿ ಶುಕ್ರವಾರ ದಿನ ಸಾಯಂಕಾಲ ಒಂದು ವೋಟಿಂಗ್ ಲೈನ್ಸ್ ಓಪನ್ ಆಗಿತ್ತು. ಅದರಲ್ಲಿ ಇದ್ದಂಥ 5 ಜನಗಳ ಹೆಸರು ಅಂದರೆ ಈ 5 ಜನ ಮಾತ್ರ. ಯಾಕಂದ್ರೆ ತ್ರಿವಿಕ್ರಮ್ ಮೋಕ್ಷಿತ ಆಲ್ರೆಡಿ ಅವ್ರು ಸೇಫ್ ಆಗಿರೋ ಕಾರಣ ಅವ್ರ ಹೆಸರು ಕೂಡ ಒಂದು ವೋಟಿಂಗ್ ಲೈನಲ್ಲಿ ಇದ್ದಿದ್ದಿಲ್ಲ. ಶುಕ್ರವಾರ ದಿನ ಸಾಯಂಕಾಲದ ಮಾತು ಹೇಳ್ತಾ ಇದ್ದೀನಿ. ಸೊ ಶುಕ್ರವಾರ ದಿನ ಸಾಯಂಕಾಲ ಓಪನ್ ಆಗ್ಬಿಟ್ಟು ಶನಿವಾರ ಮಧ್ಯಾಹ್ನದವರೆಗೂ ಕೂಡ ಒಂದು ವೋಟಿಂಗ್ ಲೈನ್ಸ್ ಓಪನ್ ಇತ್ತು. ಆದರೆ ಮಧ್ಯಾಹ್ನ ಅಂದರೆ ಒಂದು 12 ಗಂಟೆ 12ವರೆಗೂ ಓಪನ್ ಇತ್ತು. ಸೊ ಓಕೆ, ಅದರಲ್ಲಿ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ಸ್ಪರ್ಧೆ ಬಂದು ನಮ್ಮ ಭವ್ಯಗೌಡ ಅವರು. ಅವರಿಗೆ ಬಂದು 26,13,432 ಓಟ್ಸ್ಗಳು ಬಿದ್ದಿದೆ. ಸೊ ಇವರಂತೂ ಆಲ್ರೆಡಿ ಸೇಫ್ ಆಗಿದ್ದಾರೆ. ಇಲ್ಲೇನು ಗೊತ್ತಾ, ಭವ್ಯಗೌಡ ಅವರು ಪಾಸಿಟಿವ್ ಆಗಿ ನ್ಯೂಸಲ್ಲಿದ್ದರು ಅಥವಾ ನೆಗೆಟಿವ್ ಆಗಿ ನ್ಯೂಸಲ್ಲಿದ್ದರು ಬೇಡ ನಮಗೆ. ಯಾಕಂದರೆ ಏನು ಗೊತ್ತಾ, ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಂತೂ ಇದ್ದಾರೆ. ನೀವು ಕಿಚ್ಚ ಸುದೀಪುರ ಹತ್ರ ನೀವು ನೋಡಿದ್ರೆ ಕಂಟಿನ್ಯೂಸ್ ಆಗಿ ಭವ್ಯಗೌಡ ಅವರು ಬೈಸ್ಕೊತಾನೆ ಇದ್ದಾರೆ. ಅಂದರೆ ಪಾಸಿಟಿವ್ ವೇಯಲ್ಲಿ ಬೈಸ್ಕೊಂಡಿದ್ರು ಅಥವಾ ನೆಗೆಟಿವಲ್ಲಿ ಬೈಸ್ಕೊಂಡಿದ್ರು ಅದು ಬೇರೆ. ಬಟ್ ಅಟ್ಲೀಸ್ಟ್ ಬೈಸ್ಕೊಳ್ತಾ ಇದ್ದಾರಲ್ಲ. ಸೊ ಅಂದರೆ ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಮತ್ತು ಅದೇ ರೀತಿ ನೀವು ನೋಡಿದ್ರೆ ಭವ್ಯಗೌಡ, ತ್ರಿವಿಕ್ರಮ್ ಅಂತ ಬಂದಾಗ ಫಸ್ಟ್ ಏನಾದ್ರು ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ರು. ಇನ್ಫ್ಯಾಕ್ಟ್ ಅಲ್ಲಿ ಪ್ರಪೋಸ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರಿಗೆ. ಅಲ್ಲಿ ಏನೇನೋ ಸ್ವಲ್ಪ ಮಾತುಗಳು ಬಂತು. ಅದ್ರ ಬಗ್ಗೆ ಅಂದರೆ ಗೊತ್ತಾ, ಅದ್ರ ಆ ವಿಷಯದ ಬಗ್ಗೆ ನಾನು ಏನು ಕೂಡ ಮಾತಾಡೋಕ್ಕೆ ಹೋಗಲ್ಲ ಇಲ್ಲಿ. ಅದ್ರ ಬಗ್ಗೆ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಸಾಯಂಕಾಲ ಹಾಕ್ತೇನೆ ಅಂತ ನಾನು. ಸೊ ತ್ರಿವೆ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ತಿರ್ತಾರೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಅವರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಕಾರ ಯಾರು ಹೊರಗಡೆ ಹೋಗಬೇಕಿತ್ತು ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಭವ್ಯಗೌಡ ಅವರಿಗೆ ಬಂದು 26,13,432 ಓಟ್ಸ್ಗಳು ಬಿದ್ದಿದೆ. ಅದಾದಮೇಲೆ ಅಂದರೆ ಇವತ್ತಿನ ದಿನ ಸೇಫ್ ಆಗ್ತಿರೋ ಸೆಕೆಂಡ್ ಕಂಟೆಸ್ಟೆಂಟು. ಯಾಕಂದ್ರೆ ಟೋಟಲ್ ಎಷ್ಟು 4 ಜನ ಅಂದರೆ 4 ಜನ ಇದ್ದಾರೆ ಇವಾಗ ಗೌತಮಿ ಬಿಟ್ಟು. ಸೊ ಸೆಕೆಂಡ್ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಬಂದು ನಮ್ಮ ಉಗ್ರಂ ಮಂಜು ಅವರು. ಅವ್ರಿಗೆ ಬಂದು 18,14,761 ಓಟ್ಸ್ಗಳು ಬಿದ್ದಿದೆ. ಭವ್ಯಗೌಡ ಅವರಿಗೆ 26 ಲಕ್ಷ ಓಟ್ಸು. ಅದಾದಮೇಲೆ ಉಗ್ರಂ ಮಂಜು ಅವರು ಬಂದು 18 ಲಕ್ಷ ಓಟ್ಸ್ಗಳು ಬಿದ್ದಿದೆ. ಉಗ್ರಂ ಮಂಜು ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ನೀವು ನೋಡಿಕೊಂಡ್ರೆ. ಅಂದರೆ ಏನು ಗೊತ್ತಾ, ಜಗಳ ಅಥವಾ ಸ್ಟ್ರಾಟಜಿ ಗ್ರೇ ಏರಿಯಾ ಅಂತ ಬಂದಾಗ ಮೊದಲು ಕಾಣಿಸ್ತಾ ಇದ್ದಿದೆ ಉಗ್ರಂ ಮಂಜು ಅವರು ನಮಗೆ. ಅದರಲ್ಲೂ ಟಾಸ್ಕ್ಗಳು ಅಂತ ಬಂದಾಗ ಏನಾದರೂ ಒಂದು ಕಿತಾಪತಿ ಮಾಡ್ತಾಯಿದ್ರು ಅಂತ ಅವ್ರಿಗೆ ತಿರುಗಿ ಕೂಡ ಹೊಡೆದಿದೆ. ಅದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ವಾಟರ್ ಟಾಸ್ಕಲ್ಲಾಯಿತು. ಸೊ ಅಲ್ಲಿ ಉಗ್ರಂ ಮಂಜು ಅವ್ರು ಏನು ಗೊತ್ತಾ, ಅವ್ನು ನೀರು ತೆಗೆಯೋ ಕೆಲಸ ಮಾಡಬೇಕಿತ್ತು. ಗೌತಮಿ ಬಂದು ಅವ್ನು ನೀರು ಒಳಗಡೆ ಮಲಗೋ ಕೆಲಸ ಮಾಡಬೇಕಿತ್ತು. ಬಟ್ ಅದರಲ್ಲಿ ಸೋಲ್ತಾರೆ. ಇನ್ಫ್ಯಾಕ್ಟ್ ಅಪೋಸಿಟಲ್ಲಿದೆ ಅಂತ ಮೋಕ್ಷಿತ ಮತ್ತು ಭವ್ಯಗೌಡ ತುಂಬ ಚೆನ್ನಾಗಿ ಆಡಿ ಇನ್ಫ್ಯಾಕ್ಟ್ ಆ ಒಂದು ಟಾಸ್ಕ್ನ ಕೂಡ ವಿನ್ ಆಗಿದ್ರು. ಸೊ ಅದಾದಮೇಲೆ ಬಾಟಮ್ 2 ಅಂತ ಬಂದಾಗ ನಮ್ಮ ರಜತ್ ಮತ್ತು ಧನರಾಜ್ ಇರ್ತಾರೆ. ಸೊ ಅಂದರೆ ಇವರಿಬ್ಬರಲ್ಲಿ ಒಬ್ಬರು ಮನೆಯಿಂದ ಈಚೆ ಬರಬೇಕು, ಇನ್ನೊಬ್ಬರು ಬಂದು ಫಿನಾಲೆ ಅವ್ರಿಗೆ ಎಂಟ್ರಿ ಕೊಡಬೇಕು ಅಂತ ಆಗುತ್ತೆ. ಸೊ ಭವ್ಯ ಮಂಜು ಅಂತೂ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಇವಾಗ, ಅಂದರೆ ಇಲ್ಲಿ ಬಿದ್ದರೂ ಓಡಿಸ್ಕೊಳ್ಳೋ ಪ್ರಕಾರ. ಸೊ
ಧನರಾಜ್ ಅವ್ರಿಗೆ ಬಂದು ಇವರು ನಮ್ಮ ರಜತ್ ಅವ್ರಿಗೆ ಬಂದು 17,34,065 ಓಟ್ಸ್ಗಳು ಬಿದ್ದಿದೆ. ಅದಾದಮೇಲೆ ಅಂದರೆ ಇವತ್ತಿನ ದಿನ ಮನೆಯಿಂದ ಹೊರಗಡೆ ಬರ್ತಾರೆ ಸ್ಪರ್ಧೆ ಬಂದು ಧನರಾಜ್ ಅಂತ ಆಲ್ರೆಡಿ ಹೇಳಿದೆ ನಾನು. ಅವ್ರಿಗೆ ಬಂದು 13,12,487 ಓಟ್ಸು. ಇಲ್ಲೇನು ಗೊತ್ತಾ, ಬಾಟಮ್ 2 ಅಂತ ಬಂದಾಗ ನಮ್ಮ ರಜತ್ ಮತ್ತು ಧನರಾಜ್ ಅಂದರೆ ಇಬ್ಬರು ಏನಿದಾರಲ್ಲ ಅವರಿಬ್ಬರು ಮುಂದೆ ಅಂದರೆ ಮತ್ತು ಒಂದು ಒಳ್ಳೆ ರೀತಿ ಕಾಂಪಿಟೇಷನ್ ಇತ್ತು. ಯಾಕಂದರೆ ಇವತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಜವಾಗ್ಲೂ ಧನರಾಜ್ ಮತ್ತು ಹನುಮಂತ ಸೇರಿಕೊಂಡು ಸಕ್ಕದ ಎಂಟರ್ಟೈನ್ಮೆಂಟ್ ಮಾಡಿದರು. ತಮಾಷೆ ಆಯಿತು, ಜೋಡಿ ಆಯಿತು, ಅವ್ನ ದೋಸ್ತ ಅನ್ನುವಂಥ ಒಂದು ಮಾತಾಯಿತು. ತಂದರೆ ತುಂಬ ಜನರಿಗೆ ಇಷ್ಟ ಆಗಿತ್ತು. ಅದೇ ರೀತಿ ರಜತ್ ಯಾವಾಗ ಅಂದರೆ ಒಂದು ಬಿಗ್ ಬಾಸ್ ಮನೆಗೆ ಎಂಟರ್ ಆದ್ರಲ್ಲ ಅವತ್ತಿಂತ ಅಂದರೆ ಒಂದು ರೀತಿ ಏನಪ್ಪ ಅಂದರೆ ಬಿಗ್ ಬಾಸ್ ಒಂದು ರೀತಿ ಕಳೆ ಬಂತು ಅನ್ನೋಂಗಾಯ್ತು. ಸಿಕ್ಕಾಪಟ್ಟೆ ಡಲ್ಲಾಗಿ ಹೋಗ್ತಾಯಿತ್ತು ಸೀಸನು. ಬಟ್ ರಜತ್ ಅವ್ರು ಬಂದ ಮೇಲೆ ಚೈತ್ರವಾಗಿ ಒಂದು ಬಾಸ್ ಅಂತ ಕರೆಯೋದಾಯಿತು. ಅದಾದಮೇಲೆ ನಮ್ಮ ರಜತ್ ಅವ್ರು ಮಾಡ್ತಾಯಿದ್ದಂಥ ಒಂದು ತಮಾಷೆ ಆಯಿತು, ಅವರ ಮಾತುಗಳಾಯಿತು, ಟಾಸ್ಕಲ್ಲೂ ಕೂಡ ಅವರು ಆಡ್ತಾ ಇದ್ದಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು ರಜತ್ ಅವ್ರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ. ಸೊ ರಜತ್ ಮತ್ತು ಧನರಾಜ್ ಅಂತ ಬಂದಾಗ ರಜತ್ ಬಂದು 17,34,065 ಓಟ್ಸ್ಗಳು ಬಿದ್ದಿದೆ. ಅದಾದಮೇಲೆ ಧನರಾಜ್ ಬಂದು 13,12,487 ಓಟ್ಸ್ಗಳು ಬಿದ್ದಿದೆ. ಸೊ ಧನರಾಜ್ ಅವರು ಇವತ್ತಿನ ಈಚೆ ಬರ್ತಾರೆ. ಅದಾದಮೇಲೆ ಗೌತಮಿ ನಿನ್ನೆ ದಿನ ಈಚೆ ಬಂದ್ರಲ್ಲ ಶನಿವಾರ ದಿನ, ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 9,87,163 ಓಟ್ಸು ನಮ್ಮ ಗೌತಮಿ ಅವ್ರಿಗೆ ಬಿದ್ದಿದೆ. ಸೊ ಧನರಾಜ್ ಮತ್ತು ಗೌತಮಿ ಈಚೆ ಬಂದಿದ್ದಾರೆ. ಸೊ ಇವಾಗ ಟಾಪ್ 6 ಕಂಟೆಸ್ಟೆಂಟ್ಗಳು ಯಾರು ಅಂತಂದರೆ ತ್ರಿವಿಕ್ರಮ್, ಮೋಕ್ಷಿತ, ಹನುಮಂತ ಅಂತ ಆಲ್ರೆಡಿ ಹೋಗಿದ್ದಾರೆ. ಸೊ ತ್ರಿವಿಕ್ರಮ್, ಮೋಕ್ಷಿತ, ಹನುಮಂತ, ಭವ್ಯ ಕೂಡ, ಉಗ್ರ ಮಂಜು ಮತ್ತು ರಜತ್ ಅವರು. ಇದರಲ್ಲಿ ನಿಮ್ಮ ಪ್ರಕಾರ ಟಾಪ್ 3 ಯಾರು ಬರ್ತಾರೆ ಅಂತ ಅನ್ಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಟಾಪ್ 3 ಅಂತ ಬಂದಾಗ ತ್ರಿವಿಕ್ರಮ್, ಮೋಕ್ಷಿತ ಮತ್ತು ಹನುಮಂತ ಅವರು. ಸೊ ಟಾಪ್ 2 ಅಂತ ಬಂದಾಗ ಕನ್ಫರ್ಮ್ ಆಗಿ ಹೇಳ್ತೀನಿ, ಟಾಪ್ 2 ಬೇಕಿದ್ರು ಕೂಡ ತ್ರಿವಿಕ್ರಮ್ ಮತ್ತು ಹನುಮಂತನೇ ಟಾಪ್ 2 ಅಲ್ಲಿ ಬರ್ತಾರೆ. ಬಟ್ ವಿನ್ನರ್ ಮೇ ಬಿ ಹನುಮಂತನೇ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ತ್ರಿವಿಕ್ರಮ್ ಬಗ್ಗೆ ನೀವು ಕೂಡ ನೀವು ನೋಡ್ಕೊಂಡ್ರೆ ಅಂದರೆ ಇವತ್ತು ರೀಸೆಂಟ್ ವಾರಗಳಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅಂತಂದರೆ ತುಂಬ ಮಾತುಗಳು ಬರ್ತಾಯಿದೆ. ಅದು ಕೂಡ ಯಾವ ರೀತಿ ಅಂದರೆ ಪ್ಲಸ್ ಮಾತುಗಳಲ್ಲ, ಬರೀ ನೆಗೆಟಿವ್ ಮಾತುಗಳು ಬರ್ತಾಯಿದೆ. ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಕೂಡ ಅದೇ ಮಾತನ್ನ ಹೇಳ್ತಾರೆ. ಮತ್ತು ಅವರ ಪಾಲಕರು ಅಂದರೆ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ತಂದೆ ತಾಯಿ, ಅವ್ರು ಬಂದಾಗಲೂ ಕೂಡ ಅದೇ ಮಾತುಗಳನ್ನ ಹೇಳಿದ್ದು, ಇಬ್ಬರು ಕೂಡ ದೂರ ಇರಿ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಪ್ರಪೋಸ್ ಕೂಡ ಮಾಡಿದರೆ ತ್ರಿವಿಕ್ರಮ್ ಅವರು. ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಕ್ಲಾಸ್ ಕೂಡ ತಗೊಂಡು ನಿನ್ನೆ ಒಂದು ಎಪಿಸೋಡಲ್ಲಿ ಅಂದರೆ ಆ ಒಂದು ವಿಷಯ ಬೇಡಾಗಿತ್ತು ಅಂತ. ಸೊ ಮೇ ಬಿ ಹನುಮಂತ ವಿನ್ನರ್ ಮಾಡೋ ಥರ ತೋರಿಸ್ತದೆ. ಯಾಕಂದರೆ ಸಿಕ್ಕಾಬಿಟ್ಟೆ ಪ್ಲಸ್ ಪಾಯಿಂಟ್ಸ್ಗಳು ಹನುಮಂತಿ ಕೂಡ ಯಾಡ್ ಆಯಿತು, ಟಿಕೆಟ್ ಫಿನಾಲೆ ಆಯಿತು, ಅದಾದಮೇಲೆ ಕ್ಯಾಪ್ಟನ್ ಆಗಿದ್ದಾಯಿತು. ಸೊ ಅದಾದಮೇಲೆ ಹಾಡುಗಳಂತೂ ಸಕ್ಕತ್ತಿಷ್ಟು ಎಲ್ರಿಗೂ ಕೂಡ. ಸೊ ನೋಡೋಣ ನಿಮ್ಗೆ ಏನಿಸುತ್ತೆ, ನಿಮ್ಮ ಪ್ರಕಾರ ಈ ಒಂದು ಸೀಸನಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಯಾರಾಗ್ತಾರೆ. ಮತ್ತು ಇವತ್ತಿನ ದಿನ ಧನರಾಜ್ ಅವರು ಏನಾದರೂ ಅಂದರೆ ಮನೆಯಿಂದ ಹೊರಗಡೆ ಬಂದಿಲ್ಲ ಅಂದಿದ್ರೆ, ಸೊ ನಿಮ್ಮ ಪ್ರಕಾರ ಯಾರು ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನಿಸ್ತಾ ಇತ್ತು, ಅವ್ರ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಅವರು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.